ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಝೊಮ್ಯಾಟೋದಲ್ಲಿ ಒಂದು ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದರೆ ಒಂದು ಚಿಕ್ಕ ವಿಡಿಯೋ ಮಾಡ್ತೀನಿ, ತುಂಬ ಲೆಂತ್ ಏನು ಮಾಡೋಕ್ಕೋಗಲ್ಲ. ಅಂದರೆ ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ. ಎಷ್ಟೊಂದು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಸೊ ತಿಳ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಯಾರ್ಯಾರು ಡೆಲಿವರಿ ಜಾಬಲ್ಲಿ ಅಂದರೆ ಝೊಮ್ಯಾಟೋದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇರೋಲ್ಲ ಅವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಆದಷ್ಟು ಇದು ಝೊಮ್ಯಾಟೋದಲ್ಲಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆಲ್ಲ ಕಳಿಸ್ಕೊಡಿ. ಇದು ಯಾವ ರೀತಿ ಬಂದಿದೆ ಅಂತ ಅಂದರೆ, ಝೊಮ್ಯಾಟೋದಲ್ಲಿ ಕ್ಯಾಶ್ ಆನ್ ಡೆಲಿವರಿ ನಾವು ಕಲೆಕ್ಟ್ ಮಾಡ್ತಾ ಇರ್ತೀವಲ್ಲ, ಅಂಥ ಟೈಮಲ್ಲಿ ನಮ್ಮ ಹತ್ರ ಎಷ್ಟೊಂದು ಸಲ ಚೇಂಜ್ ಇರಲ್ಲ. ಫಾರ್ ಎಕ್ಸಾಂಪಲ್, ಇವಾಗ 280 ರೂಪಾಯಿ ಆಗಿರುತ್ತೆ, ಅವರು 300 ರೂಪಾಯಿ ಕೊಟ್ಟಿರ್ತಾರೆ, ನಮ್ಮ ಹತ್ರ 20 ರೂಪಾಯಿ ಕೊಡೋಕ್ಕೆ ಚೇಂಜ್ ಇರಲ್ಲ. ಅಂಥ ಟೈಮಲ್ಲಿ ಇದು ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಇವಾಗ ಬಿಲ್ ಬಂದು 480 ರೂಪಾಯಿ ಆಗಿರುತ್ತೆ, 500 ರೂಪೀಸ್ ನೋಡ್ಕೊಡ್ತಾರೆ ಅವರು. ನಮ್ಮ ಹತ್ರ ಚೇಂಜ್ ಇಲ್ಲ ಅಂತ ಅಂದಾಗ 500 ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಝೊಮ್ಯಾಟೋದವರೇನೆ 20 ರೂಪೀಸು ಕಸ್ಟಮರ್ ಝೊಮ್ಯಾಟೋ ಅಕೌಂಟ್ ಇದೆಯಲ್ಲ, ಅಕೌಂಟಿಗೆ ವಾಪಸ್ಸು ರೀಫಂಡ್ ಮಾಡ್ತಾರೆ. ಚೈನ್ನ ಝೊಮ್ಯಾಟೋದವರೇ ಕೊಡ್ತಾರೆ. ಕ್ಯಾಶ್ ಕಲೆಕ್ಟ್ ನಮಗೆ 500 ರೂಪಾಯಿ ಕೊಟ್ಟು ನಮ್ಮ ಪೇಔಟಲ್ಲಿ 500 ರೂಪೀಸ್ನ ಅವರು ಕಟ್ ಮಾಡ್ಕೊತಾರೆ. ಬನ್ನಿ ಇವಾಗ ಯಾವ ರೀತಿ ಕಟ್ ಮಾಡ್ಕೊತಾರೆ ಅನ್ನೋದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಯಲ್ಲಿ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಇವಾಗ ಸದ್ಯಕ್ಕೆ ಅಡ್ವಾಂಟೇಜ್ ಆಯ್ತು ಇವಾಗ ಚೇಂಜ್ ಕೊಡೋದು. ಬಟ್ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ನೀವು ಅಮೌಂಟ್ ಎಂಟರ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಅಮೌಂಟ್ನ ಎಂಟರ್ ಮಾಡಬೇಕು. ಒಂದೊಂದು ಸಲ ಏನಾದ್ರು ನೀವು ಮಿಸ್ ಆಗಿ ಏನಾದ್ರು ಜಾಸ್ತಿ ಅಮೌಂಟ್ ಏನಾದ್ರು ನೀವು ಅಲ್ಲಿ ಪ್ರೆಸ್ ಮಾಡಿದ್ರಿ ಅಂತ ಅಂದರೆ, ನಿಮ್ಮ ಪೇಔಟಿಂದ ನಿಮ್ಮ ಕೈಯಿಂದನೇ ಕಸ್ಟಮರ್ಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟಂಗೆ ಆಗುತ್ತೆ. ಸೊ ಹುಷಾರಾಗಿ ನೋಡ್ಕೊಂಡು ಮಾಡಿ. ಅಂದರೆ ನೀವು ಟೈಪ್ ಮಾಡಬೇಕಾದ್ರೆ ಕರೆಕ್ಟಾಗಿ ಕಸ್ಟಮರ್ ಎಷ್ಟು ಕೊಟ್ಟಿದ್ರು ಅಷ್ಟೇ ನೀವು ಒಂದು 2-3 ಸಲ ಚೆಕ್ ಮಾಡಿಬಿಟ್ಟು ಕರೆಕ್ಟಾಗಿ ಹಾಕಿ ಅಂತ ಹೇಳ್ತಾ ಬನ್ನಿ. ಇವಾಗ ಸ್ಕ್ರೀನಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಕಲೆಕ್ಟ್ ಮಾಡೋದು ಅಂತ. ಕ್ಯಾಶ್ ಆನ್ ಡೆಲಿವರಿ ಬಂದಾಗ ಈ ಥರ ಇಂಟರ್ಫೇಸ್ ಬರುತ್ತೆ ನೋಡಿ. ಎಷ್ಟು ಕಲೆಕ್ಟ್ ಮಾಡ್ಕೊಬೇಕು ಅಂತ ತೋರಿಸ್ತಾ ಇದೆ. 531 ರೂಪಾಯಿ ನಾನು ಇವಾಗ ಕಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಬಟ್ ನನ್ನ ಹತ್ರ 19 ರೂಪಾಯಿ ಚೇಂಜ್ ಇರಲ್ಲ. ಅದರಿಂದಾಗಿ ಕಲೆಕ್ಟ್ ಕೊಟ್ಬಿಟ್ಟು ಕಸ್ಟಮರ್ 550 ರೂಪಾಯಿ ಕೊಟ್ಟಿರ್ತಾರೆ, 550 ರೂಪಾಯಿನ ಕಲೆಕ್ಟ್ ಕೊಡ್ತೀನಿ. ಇನ್ನು ಮಿಕ್ಕಿದ ಚೇಂಜ್ 19 ರೂಪಾಯಿನವರು ಕಸ್ಟಮರ್ ಅಕೌಂಟಿಗೆ, ಝೊಮ್ಯಾಟೋ ಅಕೌಂಟಿಗೆ ಅವರೇ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ. ಸಡನ್ನಾಗಿ ಏನಾದ್ರು ಇಮಿಡಿಯೇಟಾಗಿ ಏನಾದ್ರು ಟ್ರಾನ್ಸ್ಫರ್ ಆಗಿಲ್ಲ ಅಂದರೆ ಒಂದು 30 ನಿಮಿಷ ವೆಯ್ಟ್ ಮಾಡೋಕ್ಕೆ ಹೇಳ್ಬೇಕು ಅವ್ರಿಗೆ. ಒಂದು 30 ನಿಮಿಷ ಆದಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಇಷ್ಟು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಇಲ್ಲೇ ಟೈಪ್ ಮಾಡಿದ್ದೀನಿ ನಾನು, ನಿಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಹೊರಡಬೇಕಾಗುತ್ತೆ. ಹೊರಡಾದ್ಮೇಲಿಂದ ಅವರಿಗೆ ಇನ್ನೇನು ಅರ್ಧ ಗಂಟೆ ಆದಮೇಲೆ ಬರುತ್ತೆ, ಇಲ್ಲ ಇಮಿಡಿಯೇಟಾಗಿ ಬರುತ್ತೆ. ಅಕಸ್ಮಾತ್ ಏನಾದ್ರು ಸರ್ವರ್ ಏನಾದ್ರು ಬಿಸಿ ಇದ್ದರೆ ಅರ್ಧ ಗಂಟೆ ಒಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಝೊಮ್ಯಾಟೋದವ್ರು ಹೇಳಿದ್ದಾರೆ. ಸೊ ಈ ಚಿಕ್ಕ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.